ಹರೇ ಕೃಷ್ಣ. ಎಲ್ಲರಿಗೂ ಪ್ರಣಾಮಗಳು. ರೀಸೆಂಟಾಗಿ ಹರೇ ಕೃಷ್ಣ ಮಹಾಮಂತ್ರ ಯಾಕೆ ನಾವು ದಿನ ಜಪ ಮಾಡಬೇಕು ಅನ್ನೋ ಒಂದು ವಿಡಿಯೋವನ್ನು ನಾವು ಯೂಟ್ಯೂಬಲ್ಲಿ ನಮ್ಮ ಚಾನಲಲ್ಲಿ ಹಾಕಿದ್ವಿ. ಸೊ ಅದಕ್ಕೆ ಎಷ್ಟೋ ಒಂದು ಜನರು ಅದನ್ನು ನೋಡಿಬಿಟ್ಟು ಒಳ್ಳೆಯ ಒಂದು ಸ್ಪಂದನೆಯನ್ನು ನಮಗೆ ತೋರಿಸಿದ್ರ. ಆ ಒಂದು ಕಮೆಂಟ್ ಸೆಕ್ಷನಲ್ಲಿ ಎಷ್ಟೋ ಒಂದು ಪ್ರಶ್ನೆಗಳನ್ನು ಕೇಳಲಾಯಿತು ಈ ಒಂದು ಹರೇ ಕೃಷ್ಣ ಮಹಾಮಂತ್ರದ ಬಗ್ಗೆ. ಸೊ ನಾನು ಅಂದ್ಕೊಂಡೆ ಈ ಒಂದು ಪ್ರಶ್ನೆಗಳು ಏನಿದೆ, ದಿನನಿತ್ಯ ನಾವು ಯಾಕೆ ಈ ಒಂದು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಬೇಕು ಅನ್ನೋ ಒಂದು ಸುತ್ತಮುತ್ತ ಏನೆಲ್ಲ ಒಂದು ಪ್ರಶ್ನೆಗಳಿದೆ, ಆ ಒಂದು ಪ್ರಶ್ನೆಗಳು ತುಂಬ ತುಂಬ ಮುಖ್ಯ. ಅದಕ್ಕೆ ಆ ಒಂದು ಉತ್ತರಗಳನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಅನ್ನೋ ಒಂದು ಕಾರಣದಿಂದ ಇವತ್ತು ಆ ಒಂದು ಕೇಳಿರೋ ಎಲ್ಲ ಒಂದು ಪ್ರಶ್ನೆಗಳಿಗೂ ಕೂಡ ಒಂದು ಉತ್ತರವನ್ನು ಹುಡುಕುವ ಒಂದು ಪ್ರಯತ್ನವನ್ನು ಇವತ್ತು ನಾವು ನಮ್ಮ ಈ ವಿಡಿಯೋದಲ್ಲಿ ಮಾಡೋಣವಂತೆ. ಮೊದಲನೇ ಪ್ರಶ್ನೆ ಮಂಜುನಾಥ್ ಪ್ರಭುಗಳು ಕೇಳ್ತಾ ಇದ್ದಾರೆ. ಏನಂತ ಅಂತಂದರೆ, ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಮನಸ್ಸಿನಲ್ಲೇ ನಾವು ಜಪ ಮಾಡ್ಕೊಳ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಉತ್ತರ ನೋಡಿ, ಈ ನಮ್ಮ ಮನಸ್ಸು ಏನಿದೆ, ಈ ಮನಸ್ಸಿನ ಒಂದು ಲಕ್ಷಣಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಏನು ಅಂತ. ಭಗವದ್ಗೀತೆಯ 6ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಅರ್ಜುನ ಮನಸ್ಸಿನ ಬಗ್ಗೆ ಹೇಳ್ತಾ ಇದ್ದಾರೆ. ಏನಂತ? ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯು ಏವ ಸ ದುಷ್ಕರಂ. ಹೇಳಲಾಗ್ತಾ ಇದೆ, ಮನಸ್ಸಿನ ಒಂದು ಲಕ್ಷಣ ಚಂಚಲಕರವಾದದ್ದು. ಒಂದು ವಸ್ತುವಿನ ಮೇಲೆ ಏಕಾಗ್ರತೆ ಇಡೋದಕ್ಕೆ ಮನಸ್ಸಿಗೆ ತುಂಬ ತುಂಬ ಕಷ್ಟ. ಪ್ರತಿ ಕ್ಷಣ ಮನಸ್ಸು ಏನು ಮಾಡುತ್ತೆ, ಒಂದು ವಿಷಯವನ್ನು ತೆಗೆದುಕೊಳ್ಳುತ್ತೆ, ಮರುಕ್ಷಣ ಇನ್ನೊಂದು ವಸ್ತುವಿನ ಮೇಲೆ ಹೋಗುತ್ತೆ, ಇನ್ನೊಂದು ವಸ್ತುವಿನ ಮೇಲೆ ಹೋಗುತ್ತೆ. ಸೊ ಈ ಥರವಾಗಿ ಚಂಚಲಕರವಾಗಿದೆ. ಸೊ ಮುಖ್ಯವಾಗಿ ನಾವು ಧ್ಯಾನ ಜಪ ಮಾಡ್ತಾ ಇರಬೇಕಾದಾಗ ಏನಾಗುತ್ತೆ, ಮನಸ್ಸನ್ನು ಭಗವಂತನ ಮೇಲೆ ಏಕಾಗ್ರತೆ ನಿಗವನ್ನು ಇಡಬೇಕಾಗುತ್ತೆ. ಆದರೆ ಏನಾಗುತ್ತೆ, ಮನಸ್ಸಿನಲ್ಲೇ ಕಣ್ಮುಚ್ಚಿಕೊಂಡು ಮನಸ್ಸಿನಲ್ಲೇ ನಾವು ಮಾಡ್ಕೊಳ್ಬೇಕಾದಾಗ ಮನಸ್ಸು ನಿಯಂತ್ರಣದಲ್ಲಿ ಇರದೇ ಇರುವ ಒಂದು ಕಾರಣ ಏನಾಗ್ಬಿಡುತ್ತೆ, ಭಗವಂತನ ಮೇಲೆ ಏಕಾಗ್ರತೆ ಇಟ್ಟು ಒಂದು ಏನಂತ ಹೇಳ್ತಾರೆ, ದೀರ್ಘವಾದ ಒಂದು ಸಮಯದವರೆಗೆ ನಿಗಾ ಇಡೋದಕ್ಕೆ ತುಂಬ ತುಂಬ ಕಷ್ಟಕರವಾಗುತ್ತೆ. ಆದ ಕಾರಣ ಹೇಳಲಾಗುತ್ತೆ, ನಮ್ಮ ಒಂದು ವೇದಾಂತ ಸೂತ್ರದಲ್ಲಿ ಹೇಳುತ್ತೆ, ಅನಾವೃತ್ತಿ ಶಬ್ದಾತ್ ಅಂತ ಹೇಳಲಾಗ್ತದೆ. ಏನಪ್ಪ ಅಂತಂದರೆ, ಅನಾವೃತ್ತಿ ಶಬ್ದಾತ್ ಅಂದರೆ ಈ ಒಂದು ಪರಿಪೂರ್ಣ ಪ್ರಕೃತಿ ಸೃಷ್ಟಿಯಾಗಿರುವುದು ಶಬ್ದದಿಂದ. ಆ ಒಂದು ಸೃಷ್ಟಿಯನ್ನು, ಈ ಒಂದು ಪ್ರಕೃತಿಯನ್ನು ನಾವು ದಾಟಿಕೊಂಡು ಭಗವದ್ಧಾಮಕ್ಕೆ ಗೋಲೋಕಕ್ಕೆ ಹೋಗಬೇಕು ಅಂತಂತಂದರೆ ಅದೇ ಒಂದು ಶಬ್ದದಿಂದಲೇ ಮಾತ್ರ ಸಾಧ್ಯ. ಆ ನಿವೃತ್ತಿ ಅಂದರೆ ಈ ಒಂದು ಜಗತ್ತನ್ನು ನಾವು ಸಂಪೂರ್ಣವಾಗಿ ಬಿಟ್ಟು ಭಗವದ್ಧಾಮಕ್ಕೆ ಹೋಗುವುದಕ್ಕಿರುವ ಒಂದೇ ಒಂದು ದಾರಿ ಶಬ್ದದಿಂದ. ಆದ ಕಾರಣ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ರು ಏನಂತಂದರೆ, ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲೌ ನ ಅಸ್ತ್ಯೈವ ನಾಸ್ತ್ಯೈವ ಗತಿರ್ ಅನ್ಯತ. ಈ ಒಂದು ಕಲಿಯುಗದಲ್ಲಿ ಕೇವಲ ಭಗವಂತನ ಒಂದು ನಾಮದಿಂದ ಮಾತ್ರ ಭಗವದ್ಧಾಮಕ್ಕೆ ಹೋಗುವುದಕ್ಕೆ ಸಾಧ್ಯ, ಈ ಒಂದು ಕಲಿಯುಗದ ಒಂದು ದೋಷಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಅಂತ. ಆದ ಕಾರಣ ಶಾಸ್ತ್ರಗಳು ಹೇಳಿರೋ ಹಾಗೆ ಈ ಒಂದು ಮನಸ್ಸಿನಲ್ಲಿ ಧ್ಯಾನ ಮಾಡೋದೆಂದೇ ಅದು ಸತ್ಯಯುಗಕ್ಕೆ ಸೀಮಿತವಾದದ್ದು. ಕೃತೇ ಯಧ್ಯಾಯತೋ ವಿಷ್ಣು ತ್ರೇತಾಯಂ ಯಜತೋ ಮಕೈ ದ್ವಾಪರೇ ಚ ಪರ್ಯಾರ್ಥ ಕಲೌ ತದ್ ಹರಿಕೀರ್ತನಂ. ಸತ್ಯಯುಗದಲ್ಲಿರುವವರಿಗೆ ಧ್ಯಾನ ಮಾಡೋದಕ್ಕೆ ತುಂಬ ತುಂಬ ಸುಲಭವಾಗ್ತಾ ಇತ್ತು, ಹೌದಾ ಅಲ್ವಾ? ಅದೇ ರೀತಿಯಾಗಿ ಈ ಒಂದು ಕಲಿಯುಗದಕ್ಕೆ ಏನಪ್ಪ ಆ ಒಂದು ಯುಗಧರ್ಮ ಅಂತಂತಂದರೆ, ಕಲೌ ತದ್ ಹರಿಕೀರ್ತನಂ, ಕೀರ್ತನೆ, ಭಗವಂತನ ಕೀರ್ತನೆಯನ್ನು ಮಾಡೋದು. ಅಂದರೆ ನಾವೇನು ಮಾಡಬೇಕು, ಈ ಒಂದು ಜಪ ಅನ್ನೋದೇನಿದೆ ಅದು ಕೂಡ ಒಂದು ಕೀರ್ತನೆ. ಒಂದು ಕೀರ್ತನೆ ಚಪ್ಪಳನ್ನು ತಟ್ಟಿ ಜೋರಾಗಿ ಹಾಡೋದು, ಇನ್ನೊಂದು ಕೀರ್ತನೆ ಒಂದೇ ಕಡೆ ಕುಳಿತುಕೊಂಡು ಭಗವಂತನ ನಾಮ ಜಪ ಮಾಡೋದು. ಸೊ ಜಪ ಅಂತಂದರೆ ನಾವು ಹೇಳುತ್ತಿರುವ ಒಂದು ಶಬ್ದಗಳು ನಮ್ಮ ಒಂದು ಕಿವಿ ಒಳಗಡೆ ಹೋಗಬೇಕು, ಆ ಒಂದು ಶಬ್ದವನ್ನು ನಾವು ಕೇಳಿಸ್ಕೊಳ್ಬೇಕು. ಅವಾಗೇನಾಗುತ್ತೆ, ಮನಸ್ಸು ಆ ಒಂದು ಶಬ್ದದ ಮೇಲೆ ಕೇಂದ್ರೀಕರಿಸಿದಾಗ ನಮ್ಮ ಒಂದು ಮನಸ್ಸು ಆ ಕಡೆ ಈ ಕಡೆ ಹೋಗುವ ಒಂದು ಲಕ್ಷಣ ಕಮ್ಮಿಯಾಗಿ ಕಾಲಕ್ರಮೇಣವಾಗಿ ಭಗವಂತನ ಮೇಲೆ ದೀರ್ಘವಾಗಿ ನಮ್ಮ ಮನಸ್ಸನ್ನು ಇಡೋದಕ್ಕೆ ಸಾಧ್ಯವಾಗುತ್ತೆ. ಆದ ಕಾರಣ ನಾವೇನು ಮಾಡಬೇಕು ಕಲಿಯುಗದಲ್ಲಿ ಅಂತಂದರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ನೋ ಒಂದು ಮಹಾಮಂತ್ರವನ್ನು ಹೇಳಬೇಕು, ಜಪಿಸಬೇಕು. ಎಲ್ಲಿಯವರೆಗೆ ಅಂದರೆ ನಮಗೆ ಕೇಳಿಸುವ ಹಾಗೆ. ತುಂಬ ತುಂಬ ಕಮ್ಮಿ ವಾಯ್ಸಲ್ಲಿ ನಮಗೆ ಕೇಳಿಸ್ತಾ ಇಲ್ಲ, ಏನಾಗ್ಬಿಡುತ್ತೆ, ಕಮ್ಮಿ ವಾಯ್ಸಲ್ಲಿ ನಾವು ಜಪ ಮಾಡಿದಾಗ ನಿದ್ದೆ ಬಂದ್ಬಿಡುತ್ತೆ. ಮನಸ್ಸು ಆ ಕಡೆ ಈ ಕಡೆ ಹೋಗ್ಬಿಟ್ಟು ನಮ್ಮನ್ನು ನಾವೇ ಮೈ ಮರೆತುಕೊಂಡು ಎಲ್ಲಿಗೆ ಹೋಗಿದ್ದೀವಿ ಅಂತ ಗೊತ್ತಾಗೋಗೋದಿಲ್ಲ. ಸೊ ಆದ ಕಾರಣ ನಾವು ಜಪಿಸುವ ಶಬ್ದ ನಮಗೆ ಕೇಳಬೇಕು. ಇದು ಈ ಒಂದು ಪ್ರಶ್ನೆಗೆ ನಮಗೆ ಗೊತ್ತಾಗಿರಬೇಕಾಗಿರೋ ಒಂದು ವಿಷಯ. ಒಬ್ಬರು ಮಾತಾಜಿ ಪ್ರಶ್ನೆ ಕೇಳ್ತಾ ಇದ್ದಾರೆ, ಪ್ರಭುಗಳೇ, ನಾನು ಕೆಲವು ದಿನಗಳು ಜಪ ಮಾಡ್ತಾ ಇದ್ದೀನಿ, ಕೆಲವು ದಿನಗಳು ಜಪ ಮಾಡೋಕ್ಕಾಗ್ತಾ ಇಲ್ಲ.
ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಆ, ಆ, ಏನಪ್ಪ ಅಂತಂದರೆ ನಮಗೆ ಇರುವ ಸಮಯ ಬಂದ್ಬಿಟ್ಟು 24 ಗಂಟೆಗಳು ಅಲ್ವಾ? ಆ, ಏನಾಗ್ಬಿಡುತ್ತೆ ಕೆಲವೊಂದು ಸಲ ಈ ಒಂದು ಭೌತಿಕದ ಒಂದು ಪ್ರಭಾವದ ಒಂದು ಕಾರಣ ಏನಾಗ್ಬಿಡುತ್ತೆ, ಆ ಪರಿಪೂರ್ಣ 24 ಗಂಟೆಗಳ ಕಾಲವೂ ಕೂಡ ಬರೀ ದೇಹದ ಮೇಲೆಯೇ ನಮ್ಮ ಒಂದು ಕೇಂದ್ರೀಕರಣವಾಗ್ಬಿಟ್ಟಿದೆ ಅನ್ನೋ ಮಾತು. ಸೊ ಇದಕ್ಕೆ ಒಂದು ಒಳ್ಳೆಯ ಒಂದು ಉದಾಹರಣೆಯನ್ನು ಕೊಡಲಾಗುತ್ತೆ. ಏನಾಗಿತ್ತು, ಒಂದ್ಸಲಿ ಒಂದು ಗಿಳಿ ಮರಿಯಿತ್ತು, ಗಿಳಿ. ಆ ಒಂದು ಗಿಳಿಯನ್ನು ಬಂಗಾರದ ಒಂದು ಪಂಜರದ ಒಳಗಡೆ, ಕೇಜ್ ಒಳಗಡೆ ಹಾಕಲಾಗಿತ್ತು ಅನ್ನೋ ಮಾತು. ಸೊ ಏನಾಗ್ತಾ ಇತ್ತು, ಒಬ್ಬಳು ಏನು ಮಾಡ್ತಾ ಇದ್ಲು ಅಂತಂದರೆ ದಿನಾ ಬಂದುಬಿಟ್ಟು ಆ ಒಂದು ಬಂಗಾರದ ಒಂದು ಪಂಜರ ಏನಿತ್ತಲ್ವಾ ಅದನ್ನು ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ಲು. ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು, ಬಂಗಾರದಿದು ಚೆನ್ನಾಗಿ ನೋಡ್ಕೊಳ್ಬೇಕು, ಪಳಪಳ ಅಂತ ಹೊಳಿಬೇಕು ಅಂತ ದಿನಾ ಬಂದುಬಿಟ್ಟು ಬಂಗಾರವನ್ನೇ ಚೆನ್ನಾಗಿ ಕ್ಲೀನ್ ಮಾಡೋದು ಹೋಗೋದು, ಕ್ಲೀನ್ ಮಾಡೋದು ಹೋಗೋದು, ಕ್ಲೀನ್ ಮಾಡೋದು ಹೋಗೋದು. ಸೊ ಈ ರೀತಿಯಾಗಿ ಮಾಡ್ತಾ ಇದ್ರೆ ಅವಳು ಅಂದ್ಕೊಳ್ತಾರೆ, ನಾನು ಬಂಗಾರದ ಒಂದು ಪಂಜರವನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೇನೆ. ಆದರೆ ಅವಳು ಆ ಒಂದು ಬಂಗಾರದ ಒಂದು ಪಂಜರದ ಒಳಗಡೆ ಇರುವ ಗಿಳಿಯನ್ನು ನೋಡ್ಕೊಳ್ಳೋದನ್ನು ಮರ್ತೋಗ್ಬಿಟ್ಲು. ಅಂದರೆ ಆ ಒಂದು ಗಿಳಿಗೆ ಊಟವನ್ನು ಹಾಕಲಿಲ್ಲ. ಅದೇ ರೀತಿಯಾಗಿ ನಮ್ಮ ಈ ಒಂದು ದೇಹ ಏನಿದೆ ಇದು ಬಂಗಾರದ ಪಂಜರ. ಈ ಒಂದು ದೇಹದಿಂದ ಎಷ್ಟೋ ಒಂದು ಆನಂದ, ಎಷ್ಟೋ ಒಂದು ಸುಖ ನಮಗೆ ಸಿಗುವ ಒಂದು ದಾರಿಗಳು ಈ ಒಂದು ಜಗತ್ತಿನಲ್ಲಿದೆ. ಆದ ಕಾರಣ ನಾವೇನು ಮಾಡಿಬಿಡ್ತೇವೆ, ಕೆಲವೊಂದ್ಸಲಿ ನಮ್ಮ ಒಂದು ದೇಹದ ಒಳಗಡೆ ಇರುವ ಆ ಒಂದು ಗಿಳಿಯ ಥರ ಇರುವ ಆ ಒಂದು ಆತ್ಮ ಏನಿದೆ ಅದನ್ನು ಮರೆತು ಹೋಗ್ಬಿಡ್ತಾ ಇದ್ದೇವೆ ಅಲ್ವಾ? ನೋಡಿ, ಈ ಒಂದು ದೇಹದಲ್ಲಿ ಅತಿ ಮುಖ್ಯವಾದ ಒಂದು ವಸ್ತು ಅಥವಾ ಅತಿ ಮುಖ್ಯವಾದ ಒಂದು ಭಾಗ ಅಂತಂದರೆ ಆತ್ಮ. ಆ್ಯಕ್ಚುಲಿ ನಾವೇ ಆತ್ಮ, ನಾವು ಈ ದೇಹವಲ್ಲ. ಆದ ಕಾರಣ ಈ ಒಂದು ದೇಹದ ಜೊತೆ ಆ ಒಂದು ಆತ್ಮವನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರದ್ದು ಅನ್ನೋ ಮಾತು. ಆದ ಕಾರಣ 24 ಗಂಟೆಗಳ ಒಂದು ಸಮಯದಲ್ಲಿ ಕೆಲವು ನಿಮಿಷಗಳು, ಗಂಟೆಗಳು ಭಗವಂತನ ಪ್ರತಿ ತೆಗೆದುಕೊಳ್ಳೋದು ತುಂಬ ತುಂಬ ಕಷ್ಟವೇನೂ ಅಲ್ಲವೇ ಅಲ್ಲ ಅನ್ನೋ ಮಾತು. ಆದ ಕಾರಣ ಏನಾಗುತ್ತೆ, ಅಟ್ಲೀಸ್ಟ್ ಬೆಳಗ್ಗೆ ಒಂದು ಅರ್ಧ ಗಂಟೆ, ಮಧ್ಯಾಹ್ನ ಒಂದು ಅರ್ಧ ಗಂಟೆ, ಸಂಜೆ ಒಂದು ಅರ್ಧ ಗಂಟೆ, ಆ ಥರ ನಾವು ಸಮಯವನ್ನು ಭಗವಂತನಿಗೋಸ್ಕರ, ನಮ್ಮ ಒಂದು ಸಂಬಂಧ ಭಗವಂತನ ಜೊತೆ ಏರ್ಪಡಿಸಿಕೊಳ್ಳೋಕ್ಕೋಸ್ಕರ ತೆಗೆದಿಟ್ಟು ಈ ಒಂದು ಮಹಾಮಂತ್ರವನ್ನು ಆದಷ್ಟು ದಿನನಿತ್ಯ ಜಪ ಮಾಡುವ ಒಂದು ಪ್ರಯತ್ನವನ್ನು ಮಾಡಬೇಕು ಅನ್ನೋ ಮಾತು. ಯಾಕೆ ಅಂತಂದರೆ ಏನಾಗ್ಬಿಡುತ್ತೆ, ಕೆಲವು ದಿನಗಳು ಜಪ ಮಾಡಿದ್ವಿ, ಕೆಲವು ದಿನಗಳು ಜಪ ಮಾಡಲಿಲ್ಲ ಅಂತಂದರೆ ಒಂದು ವೇಳೆ ಆ ಒಂದು ದಿನಗಳು ನಾವೇನು ಜಪ ಮಾಡ್ತಾ ಇಲ್ಲ ಆ ಒಂದು ಆಸಕ್ತಿ ನಮ್ಮೇಲೆ ಏನಾದರೂ ಬೆಳ್ಕೊಳ್ತಾ ಅಂತಂದರೆ ಬರ್ತಾ 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 ಆ ಒಂದು ದಿನಗಳು ಜಾಸ್ತಿ ಆಗುತ್ತಾ ಹೋಗ್ಬಿಟ್ಟು ಒಂದಿನ ನಾವು ಜಪ ಮಾಡೋದನ್ನೇ ಮರ್ತೋಗ್ಬಹುದು. ಆದ ಕಾರಣ ದಿನನಿತ್ಯ ಯಾವ ರೀತಿಯ ನಾವು ಊಟ ಮಾಡ್ತೇವಲ್ವಾ, 3 ಹೊತ್ತು ಒಂದು ದಿನ ಕೂಡ ಬಿಡಲಾರದೆ, ನಾನೇನಾದರೂ 2 ದಿವಸ ಊಟ ಬಿಟ್ಬಿಡಿ 3 ದಿವಸ ಬಿಟ್ಬಿಡಿ, ಅದು ಹೆಂಗಾಗುತ್ತೆ, ಸಾಧ್ಯವಿಲ್ಲ ಅಂತ ಅಂದ್ಕೊಳ್ತೇವೆ. ಅದೇ ರೀತಿಯಾಗಿ ಈ ಒಂದು ಭಗವಂತನ ಒಂದು ನಾಮ ಜಪ ಕೂಡ ಪ್ರತಿದಿನ ಮಾಡುವ ಒಂದು ಅಭ್ಯಾಸವನ್ನು ನಾವು ಈಗಲೇ ಬೆಳೆಸ್ಕೊಳ್ಬೇಕು. ಚಿಕ್ಕವರಾಗಲಿ ದೊಡ್ಡವರಾಗಲಿ ಯಾರೇ ಆಗಲಿ, ತುಂಬ ಮುಖ್ಯ ಅಂತಂದರೆ ನಾವೇನಾದರೂ ಇನ್ನೂ ಎಳೆ ವಯಸ್ಸಿನಲ್ಲಿದ್ದರೆ ಈ ಒಂದು ಅಭ್ಯಾಸಗಳು ಈಗಲೇ ನಾವು ಬೆಳೆಸ್ಕೊಳ್ಬೇಕು. ಯಾಕೆ, ಮುಂಬರುವ ಒಂದು ವರ್ಷಗಳಲ್ಲಿ ಇದು ಒಂದು ಹವ್ಯಾಸವಾಗಿ ನಾವು ಯಾವಾಗಲೂ ಆ ಒಂದು ಗಿಳಿಮರಿಯನ್ನು ಚೆನ್ನಾಗಿ ನೋಡಿಕೊಳ್ಳುವ ಒಂದು ಪದ್ಧತಿಯನ್ನು ಬೆಳೆಸ್ಕೊಳ್ಳುವ ಹಾಗೆ ಆಗುತ್ತೆ ನಮ್ಮ ಮಾತು. 3ನೇ ಪ್ರಶ್ನೆ ಪ್ರಭುಗಳು ಕೇಳ್ತಾ ಇದ್ದಾರೆ, ನಾವು ಈ ಒಂದು ಮಾತುಗಳಲ್ಲಿ ಪದೇ ಪದೇ ಪ್ರಭು, ಮಾತಾಜಿ ಅಂತ ಬಳಸ್ತಾ ಇದ್ದೇವೆ, ಏನಿದ್ರು ಅರ್ಥ? ನಾನು ಕೂಡ ಅದೇ ರೀತಿಯಾಗಿ ಕೆಲವೊಂದ್ಸಲ ಹೇಳ್ತೇನೆ, ಆದರೆ ಅರ್ಥ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಏನಪ್ಪ ಅಂದರೆ ನೋಡಿ, ಪ್ರಭುಗಳೇ ಅಂತಂತಂದರೆ ಒಂದು ಗೌರವಾತ್ಮಕವಾಗಿ ಬೇರೆಯವರಿಗೆ ಹೇಳುವ ಒಂದು ಪದಾನ ಮಾತು ಅಲ್ವಾ? ಇಂಗ್ಲೀಷಲ್ಲಿ ನಾವು ಸಾರ್ ಅಂತ ಹೇಳ್ತೇವೆ ಅಥವಾ ಮೇಡಮ್ ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ನಮ್ಮ ಒಂದು ವೈದಿಕ ಸಂಸ್ಕೃತಿಯಲ್ಲಿಯೂ ಕೂಡ ಬೇರೆಯವರಿಗೆ ಪ್ರಭು ಅಂದರೆ ನಾವು ಅವರನ್ನು ನಮ್ಮ ಒಂದು ಒಡೆಯರನ್ನಾಗಿ ಅಥವಾ ಅವರು ನಮ್ಮ ಒಂದು ಪ್ರಭುಗಳು ಅಂದರೆ ಮಾಸ್ಟರ್ ಅಂತ ಯಾವ ರೀತಿ ಹೇಳ್ತೀವಲ್ವ ಆ ಒಂದು ದೃಷ್ಟಿಕೋನದಿಂದ ನೋಡ್ತೇವೆ. ನೋಡಿ, ಈ ಒಂದು ಪದದಲ್ಲಿ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ಯಾವತ್ತೂ ಕೂಡ ನಾವು ಬೇರೆಯವ್ರ ಜೊತೆ ಮಾತಾಡ್ತಾ ಇರಬೇಕಾದಾಗ ನಾವು ದೊಡ್ಡವರು ನೀವು ಚಿಕ್ಕವರು ಅನ್ನೋ ಒಂದು ಮನೋಭಾವನೆ ಇದರಲ್ಲಿಲ್ಲ. ಆದರೆ ಅದರ ಹೊರತು ಪ್ರಭು ಅಂತಂತಂದಾಗ ಬೇರೆಯವರನ್ನು ನಮಗಿಂತ ಒಂದು ಹೆಜ್ಜೆ ಅಥವಾ ಒಂದು ಸ್ಟೆಪ್ ಅವರನ್ನು ಮೇಲ್ಗಡೆ ಇಟ್ಟು ಅವರನ್ನು ನಾವು ಸಂಬೋಧಿಸುತ್ತಿದ್ದೇವೆ. ಸೊ ಇದರಲ್ಲಿ ಗೌರವಾತ್ಮಕವಾದ ಒಂದು ಏನಂತ ಹೇಳ್ತಾರೆ, ವ್ಯಕ್ತಿಗಳನ್ನು ನೋಡುವ ಒಂದು ದೃಷ್ಟಿಕೋನದಲ್ಲಿದೆ ಅನ್ನೋ ಮಾತು. ಯಾಕೆ ಅಂತಂದರೆ ನಮಗೆ ಯಾರಿಗೂ ಕೂಡ ಗೊತ್ತಿಲ್ಲ ಈ ಭಕ್ತಿಯ ಒಂದು ಏನಂತ ಹೇಳ್ತಾರೆ ಏಳಿಗೆಯಲ್ಲಿ ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ಹೇಳೋದಕ್ಕಿಲ್ಲ. ಹಿಂದಿನ ಒಂದು ಜನ್ಮದಲ್ಲಿ 95% ಮಾಡಿಕೊಂಡು ಈ ಒಂದು ಜನ್ಮದಲ್ಲಿ ಅವರು 96% ಶುರು ಮಾಡ್ಕೊಂಡು ಹೋಗ್ತಾರೆ. ನಮಗೆ ಗೊತ್ತಿರಲಿಕ್ಕಿಲ್ಲ. ನಾವು ಹಿಂದಿನ ಜನ್ಮದಲ್ಲಿ ಒಂದು 5% 6% ಮಾಡ್ಕೊಂಡು ಬಂದ್ಬಿಟ್ಟು ಭಕ್ತಿ ಈ ಒಂದು ಜನ್ಮದಲ್ಲಿ 7% ಮಾಡ್ತಾ ಇದ್ದೇವೆ. ಸೊ ಹೊರಗಿನ ಒಂದು ದೃಷ್ಟಿಕೋನಕ್ಕೆ
ಬೇರೆಯವರು ಎಷ್ಟು ಒಂದು ಭಕ್ತಿಯಲ್ಲಿ ಉನ್ನತ ಮಟ್ಟದಲ್ಲಿದ್ದಾರೋ ಇಲ್ಲವೋ ಗೊತ್ತಿಲ್ಲ, ಅವರೇನಾದರೂ ಭಕ್ತಿಯನ್ನು ಮಾಡಿದಲ್ಲಿ ನಮಗಿಂತಲೂ ಕೂಡ ಮುಂದೆ ಹೊರೆಯುವ ಒಂದು ಏಳಿಗೆಯನ್ನು ಕಾಣುವ ಒಂದು ಏನಂತ ಹೇಳ್ತಾರೆ ಉತ್ಸಾಹ ಅವರಲ್ಲಿ ಕಂಡು ಬರಬಹುದು. ಸೊ ಆದ ಕಾರಣ ಯಾವತ್ತೂ ಕೂಡ ನಾವು ಬೇರೆಯವರನ್ನು ಪ್ರಭುಗಳು ಅಂತ ಹೇಳ್ತೇವೆ. ಮಾತಾಜಿ ಅಂತಂದ್ರೂ ಕೂಡ ಅದೇ ರೀತಿಯಾಗಿ ಅನ್ವಯಿಸುತ್ತೆ. ಆದರೆ ಮಾತಾಜಿ ಅನ್ನೋ ಒಂದು ಶಬ್ದದಲ್ಲಿ ಇನ್ನೂ ಒಂದು ಹೆಚ್ಚಿನ ಒಂದು ಗಮನಿಕೆ ಇದೆ. ಏನಪ್ಪ ಅಂತಂದರೆ ನೋಡಿ, ಇವತ್ತಿನ ಒಂದು ಸಮಾಜ ಏನಾಗ್ಬಿಟ್ಟಿದೆ, ಒಂದು ಹೆಣ್ಣನ್ನು ಸ್ತ್ರೀಯನ್ನು ಒಂದು ಏನಂತ ಹೇಳ್ತಾರೆ ಭೋಗಿಸುವ ಒಂದು ವಿಷಯವನ್ನಾಗಿ ನೋಡುವ ಒಂದು ದೃಷ್ಟಿಕೋನ ಇವತ್ತಿನ ಸಮಾಜದ ಒಂದು ವಿದ್ಯೆಯಲ್ಲಿ ಭರಿಸಲಾಗಿದೆ ಅನ್ನೋ ಮಾತು ಅಲ್ವಾ. ಸೊ ಇದರಿಂದ ಏನಾಗ್ತಾ ಇದೆ, ಸಮಾಜದಲ್ಲಿ ಎಷ್ಟೋ ಒಂದು ಸಮತೋಲನ ತಪ್ಪಿ ಹೋಗ್ತಾ ಇದೆ. ಈ ಒಂದು ಏನು ಸ್ತ್ರೀಯರನ್ನು ಒಂದು ಭೋಗಿಸುವ ಒಂದು ವಿಷಯವನ್ನಾಗಿ ನೋಡುತ್ತಿರುವ ಒಂದು ಕಾರಣ. ಆದರೆ ನಮ್ಮ ಒಂದು ಹಿಂದಿನ ಒಂದು ದಿನಗಳಲ್ಲಿ ಎಲ್ಲ ಒಂದು ಸ್ತ್ರೀಯರನ್ನು ಮಾತಾಜಿ ಅಂತ ಹೇಳಲಾಗ್ತಾ ಇತ್ತು. ಯಾಕೆ ಮಾತಾಜಿ ಅಂತಂತಂದರೆ ತಾಯಿಯ ಒಂದು ಸ್ವರೂಪ, ತಾಯಿಯ ರೀತಿಯಾಗಿ ನೋಡುವ ಒಂದು. ಸೊ ಯಾವಾಗ ನಾವು ಪರಸ್ತ್ರೀಯರನ್ನು ತಾಯಿಯ ಒಂದು ದೃಷ್ಟಿಕೋನದಿಂದ ನೋಡ್ತೇವೆ, ಆವಾಗ ನಮ್ಮಲ್ಲಿ ಆ ಒಂದು ಗೌರವ ಬರುತ್ತೆ. ನಮ್ಮ ಒಂದು ತಲೆಬಾಗಿ ಅವರ ಒಂದು ಚರಣವನ್ನು ನೋಡುವ ಒಂದು ದೃಷ್ಟಿಕೋನ ನಮ್ಮಲ್ಲಿ ಏರ್ಪಡುತ್ತೆ ತಾಯಿಯ ಒಂದು ರೀತಿಯಾಗಿ. ಅದಕ್ಕೆ ಚಾಣಕ್ಯ ಪಂಡಿತರು ಹೇಳ್ತಾರೆ, ಮಾತ್ರವತ್ ಪರಧಾರೇಶು ಪರದ್ರವ್ಯೇಶು ಲೋಷ್ಟ್ರವತ್ ಆತ್ಮವತ್ ಸರ್ವಭೂತೇಶು ಯಾ ಪಶ್ಯತಿ ಸ ಪಂಡಿತ ಅಂತ ಹೇಳ್ತಾ ಇದ್ದಾರೆ. ಏನಪ್ಪ ಅಂತಂದರೆ, ಯಾವಾಗ ನಮ್ಮ ಒಂದು ಸಮಾಜದಲ್ಲಿ ಜನರು ಪರಸ್ತ್ರೀಯರನ್ನು ತಾಯಿಯ ಒಂದು ರೂಪದಲ್ಲಿ, ಬೇರೆಯವರ ಒಂದು ಆಸ್ತಿಯನ್ನು ಒಂದು ಕಬ್ಬಿಣದ ಒಂದು ತುಂಡಾಗಿ ಮತ್ತು ಎಲ್ಲರನ್ನೂ ಒಂದು ಆತ್ಮದ ಒಂದು ಸ್ವರೂಪವಾಗಿ ನೋಡ್ತಾರೋ, ಯಾರು ಈ ಒಂದು 3 ವಿಷಯಗಳನ್ನು ತಿಳ್ಕೊಂಡು ಅವನು ನಿಜವಾದ ಒಂದು ಪಂಡಿತ ಅಂತ ಹೇಳಲಾಗ್ತಾ ಇದೆ. ಸೊ ಆದ ಕಾರಣ ಈ ಒಂದು ಶಬ್ದಗಳ ಬಳಕೆ ತುಂಬ ಮುಖ್ಯ. ಯಾಕೆ ಅಂತಂತಂದರೆ, ಆ ಒಂದು ಗೌರವಾನ್ವಿತವಾದ ಒಂದು ವಾತಾವರಣ ನಮ್ಮ ಒಂದು ಸುತ್ತಮುತ್ತ ಸೃಷ್ಟಿಯಾದಾಗ ಎಲ್ಲರೂ ಕೂಡ ಆನಂದದಿಂದ ಅವರು ತಮ್ಮ ಒಂದು ಫ್ರೀಡಮನ್ನು ಏನಪ್ಪ ಅಂತಂದರೆ ತೋರಿಸಿಕೊಳ್ಳಬಹುದು ಅನ್ನೋ ಒಂದು ಕಾರಣದಿಂದ ಪ್ರಭುಜಿ ಮಾತಾಜಿ. ಸೊ ಎಸ್ಕಾನಲ್ಲಿ ಎಲ್ಲ ಕಡೆ ನಾವು ನೋಡಬಹುದು ಪ್ರಭುಜಿ ಮಾತಾಜಿ ಅನ್ನೋ ಒಂದು ಶಬ್ದಗಳನ್ನು ಬಳಸ್ತಾ ಇರುವುದು. 4ನೇ ಪ್ರಶ್ನೆ ಕೇಳ್ತಾ ಇದ್ದಾರೆ, ಪ್ರಭುಜಿ ಈ ಮಾಲೆ, ಜಪಮಾಲೆ ಅಂತ ಹೇಳ್ತೇವಲ್ವ, ಆ ಮಾಲೆಗಳು ಇಲ್ಲದೆ ಜಪ ಮಾಡೋದಕ್ಕೆ ಸಾಧ್ಯನಾ ಅಂತ ಹೇಳ್ತಾರೆ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆಲ್ಲ ತೋರಿಸ್ಕೊಟ್ಟಿದ್ದೆ ಯಾವ ರೀತಿಯಾಗಿ ಆ ಒಂದು ಮಾಲೆಗಳ ಮೇಲೆ ಜಪ ಮಾಡಬೇಕು. ಸೊ ಒಂದು ವೇಳೆ ಮಾಲೆ ಇಲ್ಲ ಅಂತಂತಂದ್ರೆ ಏನು ನೋಡಿ, ಮುಖ್ಯವಾಗಿ ಮಾಲೆ ಇಲ್ಲ ಅಂತಂತಂದರೆ ನೋಡಿ, ಇವತ್ತು ತುಂಬ ಬೆಳೆದು ಬಿಟ್ಟಿದೆ ನಮ್ಮ ಒಂದು ಜಾಗತಿಕದ ಒಂದು ಜ್ಞಾನ ಮತ್ತು ಕನೆಕ್ಷನ್ಸ್ ತುಂಬ ಬೆಳೆದು ಬಿಟ್ಟಿದೆ. ಸೊ ಒಂದು ವೇಳೆ ಜಪಮಾಲೆ ಇಲ್ಲ ಅಂತಂತಂದರೆ ತುಂಬ ಸುಲಭವಾಗಿ ಹತ್ತಿರದ ಒಂದು ಇಸ್ಕಾನಿಂದ ತರಿಸ್ಕೊಳ್ಬೋದು. ಅದು ಅಷ್ಟು ಕಷ್ಟವೇನು ಅಲ್ವೇ ಅಲ್ಲ. ಅಥವಾ ನಾವೆಲ್ಲಾದರೂ ಪ್ರಯಾಣ ಮಾಡ್ತಾ ಇದ್ದೀವಿ ಅಂದರೆ, ಯಾವುದಾದ್ರೂ ಇಸ್ಕಾನ್ ದೇವಸ್ಥಾನ ಹತ್ತಿರದಲ್ಲಿ ಬಂದಿದ್ದೀರಾ ಅಂತಂತಂದರೆ ಹೋಗ್ಬಿಟ್ಟು ಜಪಮಾಲೆಗಳನ್ನು ತೆಗೆದುಕೊಳ್ಬೇಕು. ಯಾಕೆಂದರೆ ಜಪಮಾಲೆಯಲ್ಲಿ ಮಾಡಿದಾಗ ಆ ಒಂದು 108 ಒಂದು ಎಣಿಸಿಕೆ ಏನಿದೆ ತುಂಬ ಸುಲಭವಾಗುತ್ತೆ. ಅದು ಒಂದು ಪದ್ಧತಿ. ಒಂದು ವೇಳೆ ಜಪಮಾಲೆ ಇಲ್ಲ ಅಂತಂತಂದರೆ ಜಪ ಮಾಡೋದಕ್ಕೆ ಆಗಲ್ಲ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. ಯಾಕೆ? ಭಗವಂತನ ನಾಮ ಎಲ್ಲ ಒಂದು ಕಂಡೀಷನ್ಸ್ಗೆ, ರೂಲ್ಸ್ಗೆ ಮೇಲ್ತಕ್ಕದ್ದು. ಆದ ಕಾರಣ ಯಾವ ರೀತಿಯಾಗಿ ಜಪ ಮಾಡ್ಬೋದು ಜಪಮಾಲೆ ಇಲ್ಲದೆ ಅಂತಂದರೆ ನೋಡಿ, ಈ ಒಂದು ಬೆರಳೆಗಳ ಮೇಲೇ ನಾವು ಜಪ ಮಾಡ್ಬೋದು. ಯಾವ ರೀತಿಯಾಗಿ ಈಗ ನೋಡಬಹುದು, ಇಲ್ಲಿ ಏನಿದೆ, ಇಲ್ಲಿ ಒಟ್ಟು 12 ಒಂದು ಡಿವಿಷನ್ಸ್ ಇದೆ ಇಲ್ಲಿ ಅಲ್ವಾ, ರೇಖೆಗಳು ಕಾಣಿಸ್ತಾ ಇದೆ ಅಲ್ವಾ, 12 ಇದೆ. ಈ ಕಡೆ ಏನಿದೆ, ಈ ಕಡೆ ನಾವು 4 ಬೊಟ್ಟುಗಳನ್ನು ತೆಗೆದುಕೊಳ್ಳದೆ ಬರೀ 3 ಬೊಟ್ಟುಗಳನ್ನು ತೆಗೆದುಕೊಂಡಾಗ 9 ಆಗುತ್ತೆ ಇಲ್ಲಿ. ಸೊ 12 9, ಸೊ 12 × 9 ಎಷ್ಟಾಯಿತು? 108 ಆಯಿತು. 12 9s 108. ಸೊ 108 ಆಯಿತು ನಮ್ಮ ಮಾತು. ಸೊ ಏನು ಮಾಡಬೇಕು ಅಂತಂತಂದರೆ, ಇಲ್ಲಿ ನಾವು ಕಂಟಿನ್ಯೂಸ್ ಆಗಿ ಹೋಗ್ತಾ ಇರಬೇಕು. ಸೊ ಇಲ್ಲಿ ಒಂದು ಸುತ್ತು ಮುಗಿದಾಗ ಇಲ್ಲಿ ಒಂದನ್ನು ನೋಡಿಕೊಳ್ಬೇಕು. ಅಂದರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಇಲ್ಲಿ ಕೊನೆಗೆ ಬಂದಾಗ, ಇಲ್ಲಿ ಕೊನೆಗೆ ತುದಿಗೆ ಬಂದಿವೆ ಅನ್ಕೊ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ತುದಿಗೆ ಬಂದಾಗ ಇಲ್ಲೇನು ಮಾಡಬೇಕು? 1 ಅಂತ ಇಟ್ಕೊಳ್ಬೇಕು. ಅದೇ ರೀತಿಯಾಗಿ ಮತ್ತೆ ಮುಗಿಸಿ ತುದಿಗೆ ಬಂದಾಗ 2, ಮತ್ತೆ ಮುಗಿಸಿ ಮತ್ತೆ ನಾವು ತುದಿಗೆ ಬಂದಾಗ 3. ಸೊ ಈ ರೀತಿಯಾಗಿ ನಾವು ಈ ಒಂದು ಸುತ್ತುಗಳನ್ನು ಮುಗಿಸ್ತಾ 12 × 1, 12 × 2, 12 × 3, 9 ತುದಿಗಳ ಮುಗಿಸಿದಾಗ ಇಲ್ಲೇ ಆಗುತ್ತೆ. ಸೊ ಅವಾಗೇನಾಯಿತು? ಒಂದು ಮಾಲೆ ಮುಗಿದ ಹಾಗೆ ಆಯಿತು, 108 ಮುಗಿದ ಹಾಗೆ ಆಯಿತು ಅನ್ನೋ ಮಾತು ಅಲ್ವಾ. ಅದೇ ರೀತಿಯಾಗಿ ಒಂದು ವೇಳೆ ಇದು ಕೂಡ ನಿಮಗೆ ಕಷ್ಟ ಆಗ್ತಾ ಇದೆ ಅಂತಂದರೆ, ಮೊಬೈಲಲ್ಲಿ ಎಷ್ಟೋ ಒಂದು ಆ್ಯಪ್ಸ್ ಬಂದಿದೆ, ಕೌಂಟರ್ ಬಂದಿದೆ. ಸೊ ಅದ್ರ ಮೇಲೆ ಕೂಡ ನಾವು ಏನಂತ ಹೇಳ್ತಾರೆ, ಭಕ್ತಿ ಅಂದರೆ ಜಪ ಮಾಡೋದನ್ನು ಶುರು ಮಾಡ್ತಾ ಇದ್ದೀವಿ ಅಂತಂತಂದರೆ ಈ ರೀತಿಯಾಗಿ ಆ್ಯಪ್ ಆಗಲಿ ಅಥವಾ ಕೈಯನ್ನು ಉಪಯೋಗಿಸ್ಕೊಂಡು ಒಂದು ಕಡೆ ಕುಂತ್ಕೊಂಡು ಜಪವನ್ನು ನಾವು ಮಾಡಬಹುದು. 5ನೇ ಪ್ರಶ್ನೆ ಕೇಳಲಾಗ್ತಾ ಇದೆ,
ಕಂಠಿ ಮಾಲೆ ಅಂದರೆ ಈ ಒಂದು ತುಳಸಿಯ ಒಂದು ಮಾಲೆ ನಾವೇನು ಹಾಕ್ಕೊಂಡಾಗ ನಿಯಮಗಳಿದೆ. ಏನು ಅಂದರೆ ಆನಿಯನ್, ಗಾರ್ಲಿಕ್ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಟೀ, ಕಾಫಿ ಇದೆಲ್ಲವನ್ನು ಕುಡಿಬಾರದು ಅಂತ ಹೇಳಲಾಗ್ತಾ ಇದೆ. ನನಗೆ ಧರಿಸೋ ಒಂದು ಇಚ್ಛೆ ಇದೆ, ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಯಾಕೆ ಈ ಒಂದು ಇಸ್ಕಾನ್ ಭಕ್ತಾದಿಗಳು ಅಥವಾ ಕೃಷ್ಣ ಭಕ್ತಾದಿಗಳು ಗೌಡಿಯ ಅಂದರೆ ಏನಂತ ಹೇಳ್ತಾರೆ ವೈಷ್ಣವಿಸಮ್ ಫಾಲೋ ಮಾಡೋರು ಯಾಕೆ ಈ ಒಂದು ತುಳಸಿ ಮಾಲೆಯನ್ನು ಹಾಕ್ತಾರೆ ಅಂತಂತಂದರೆ ಅವರು ಈ ಒಂದು ಕೃಷ್ಣನ ಒಂದು ಭಕ್ತಾದಿಗಳು ಅಂತ ಗೊತ್ತಾಗುವ ಒಂದು ಏನಂತ ಹೇಳ್ತಾರೆ ಗುರುತು ಈ ಒಂದು ಕಂಠಿ ಮಾಲೆ ಅನ್ನೋ ಮಾತು. ಸೊ ಒಂದು ದಾರಿಯಲ್ಲಿ ನಾವು ಒಂದು ಬೀದಿ ನಾಯಿಯನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅದು ಬೀದಿ ನಾಯಿ ಅಂತ. ಯಾವ ರೀತಿಯಾಗಿ? ಯಾಕೆಂದರೆ ಅದರ ಒಂದು ಕೊರಳಲ್ಲಿ ಬೆಲ್ಟ್ ಇಲ್ಲ. ಅದೇ ರೀತಿಯಾಗಿ ನಮಗೆ ಗೊತ್ತಾಗುತ್ತೆ ಇದು ಮನೆ ನಾಯಿ ಅಂತ. ಯಾವ ರೀತಿಯಾಗಿ? ಆ ಒಂದು ಮನೆ ನಾಯಿಯ ಒಂದು ಕೊರಳಲ್ಲಿ ಬೆಲ್ಟ್ ಇರುತ್ತೆ, ನಮಗೆ ಗೊತ್ತಾಗುತ್ತೆ ಓ ಯಾರೋ ಒಬ್ಬರು ಓನರ್ ಇದ್ದಾರೆ ಈ ಒಂದು ನಾಯಿಗೆ ಅಂತ. ಸೊ ಅದೇ ರೀತಿಯಾಗಿ ಈ ಒಂದು ಸಮಾಜದಲ್ಲಿಯೂ ಕೂಡ ಯಾರ ಒಂದು ಕತ್ತಲ್ಲಿ ತುಳಸಿ ಮಾಲೆ ಇದೆ ನಮಗೆ ಗೊತ್ತಾಗಬೇಕು, ಏನೋ ಅವರು ಕೃಷ್ಣ ಅಥವಾ ರಾಮ ಅಥವಾ ವಿಷ್ಣುವಿನ ಭಕ್ತಾದಿಗಳು ಅಂತ ನಮಗೆ ಗೊತ್ತಾಗುತ್ತೆ. ಯಾವಾಗ ಈ ಒಂದು ಕಂಠಿ ಮಾಲೆಯನ್ನು ನಾವು ಧರಿಸಬೇಕು ಅನ್ನೋದ್ರ ಬಗ್ಗೆ ತುಂಬ ದೀರ್ಘವಾದ ಒಂದು ಚರ್ಚೆಯನ್ನು ನಾವು ಮುಂದಿನ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸ್ತೇವೆ. ಆದರೆ ಚಿಕ್ಕದಾಗಿ ಯಾವಾಗ ನಾವು ಹಾಕ್ಕೊಳ್ಬೇಕು ಅಂತಂತಂದರೆ ಅಟ್ಲೀಸ್ಟ್ 4 ನಿಯಮಗಳನ್ನು ನಾವು ಫಾಲೋ ಮಾಡಬೇಕು. ಏನದು? ನೋ ಇಂಟಾಕ್ಸಿಕೇಷನ್, ನೋ ಗ್ಯಾಂಬಲಿಂಗ್, ನೋ ಮೀಟ್ ಈಟಿಂಗ್, ನೋ ಇಲಿಸಿಟ್ ಸೆಕ್ಸ್. ಸೊ ಈ 4 ನಿಯಮಗಳಿದೆ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಾದ ಒಂದು ಚರ್ಚೆಯನ್ನು ನಾವು ಮುಂದೆ ಯಾವಾಗಾದರೂ ಮಾಡೋಣ. ಸೊ ಅಟ್ಲೀಸ್ಟ್ ಏನಪ್ಪ ಅಂತಂತಂದರೆ ಈ ಒಂದು ಕಂಠಿ ಮಾಲೆಯನ್ನು ನಾವು ಹಾಕ್ಕೊಂಡಿದ್ದೀವಿ ಅಂತಂದರೆ ಹೌದು ಏನು ಕನಿಷ್ಠ ಪಕ್ಷ ನಾವು ಟೀ ಕಾಫಿಯನ್ನು ಕುಡಿಬಾರ್ದು ಮತ್ತು ಉಳ್ಳಾಗಡ್ಡೆ ಬೆಳ್ಳುಳ್ಳಿಯನ್ನು ತಿನ್ನಬಾರ್ದು. ಸೊ ಈಗ ಹೇಳ್ತೇವೆ ಪ್ರಭುಜಿ ನನಗೆ ತುಂಬ ಅಡಿಕ್ಷನ್ ಇದೆ, ಯಾವ ರೀತಿಯಾಗಿ ಸಾಧ್ಯ ಪ್ರಭುಜಿ ನಾನು ಇದನ್ನು ಬಿಡೋಕ್ಕಿಲ್ಲ ಅಂದರೆ ಇದಕ್ಕೆ ಎಷ್ಟೋ ಒಂದು ಆಲ್ಟರ್ನೇಟಿವ್ಸ್ ಇದೆ ಭಕ್ತಿಯಲ್ಲಿ. ಏನಪ್ಪ ಅಂತಂದರೆ ನೋಡಿ, ಟೀ ಕಾಫಿ ಕುಡಿಯೋದಾಗಿಲ್ಲ ಕರೆಕ್ಟು, ಆದರೆ ಎಷ್ಟೋ ಒಂದು ಟೆಕ್ನಿಕ್ಸ್ ಇದೆ. ಏನೋ ನಾವು ಆ ಒಂದು ಕೆಫೈನನ್ನು ಬಳಸಲಾರದೆ ಏನೋ ಟೀ ಕಾಫಿಯನ್ನು ಮಾಡ್ಕೊಳ್ಬೋದು. ಎಷ್ಟೋ ಒಂದು ಹರ್ಬಲ್ ಕಾಫಿ ಬರುತ್ತೆ ಮಾಡ್ಕೊಳ್ಳೋದಕ್ಕೆ. ನನಗೆ ನೆನಪುಂಟು ಭಕ್ತಿಯ ಒಂದು ಏನಂತ ಹೇಳ್ತಾರೆ ಶುರುವಾಗಿರೋ ಒಂದು ದಿನಗಳಲ್ಲಿ ಟೀ ಕಾಫಿ ಭಕ್ತಾದಿಗಳಿಗೆ ಕುಡಿಸಿದ್ರು. ಆದರೆ ನನಗೆ ಆಶ್ಚರ್ಯ ಆಯಿತು, ಅದೆಂಗೆ ಅಂತಂತಂದರೆ ಹೇಳಿದ್ರು ಹರ್ಬಲ್, ಸೇಮ್ ಟೇಸ್ಟ್, ಸೇಮ್ ಆ ಒಂದು ಇದು ಬರುತ್ತೆ. ಆದರೆ ಈ ಒಂದು ಹೊರಗಡೆ ಇರುವ ಒಂದು ಟೀ ಕಾಫಿಗಳಿಂದ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಶುಗರ್ ಸ್ಪೈಕ್ ಆಗುತ್ತೆ, ಕೆಫೈನ್ ಇರುತ್ತೆ. ಬಾಡಿ ಈ ಒಂದು ಸಮಯ ಏನಿದೆ 24 ಗಂಟೆಗಳ ಒಂದು ಸಮಯ ಏನಿದೆ ಅದರ ಒಂದು ಪ್ರತ್ಯುಕ್ತ ಅದರ ಒಂದು ಚಾಲನೆ ಇದೆ ದೇಹಕ್ಕೆ. ಅದಕ್ಕೆ ವ್ಯತಿರಿಕ್ತವಾಗಿ ನಮ್ಮ ಒಂದು ದೇಹ ನಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಇಂತಹ ಒಂದು ಅಡಿಕ್ಟ್ ಐಟಮ್ಸ್ ಏನಿದೆ ಕೆಫೈನ್ ಅನ್ನೋದು ಅದನ್ನು ನಾವು ಸೇವಿಸಿದಾಗ. ಸೊ ಆದ ಕಾರಣ ಏನಪ್ಪ ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೆಯದಕ್ಕೋಸ್ಕರ ಆಗಲಿ ನಾವು ಏನು ಅಂತಂತಂದರೆ ಈ ಒಂದು ನಿಯಮಗಳನ್ನು ಫಾಲೋ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಸೊ ಇದ್ರ ಬಗ್ಗೆ ಕೂಡ ಮುಂದಿನ ಒಂದು ದಿನಗಳಲ್ಲಿ ಇನ್ನೂ ಒಂದು ದೀರ್ಘವಾದ ಒಂದು ಚರ್ಚೆಯನ್ನು ಮಾಡುವ ಒಂದು ಪ್ರಯತ್ನವನ್ನು ನಾವು ಮಾಡೋಣ ಅಂತೆ. 6ನೇ ಪ್ರಶ್ನೆ, ಹೌ ಟು ಜಾಯಿನ್ ಇಸ್ಕಾನ್ ಅಂತ ಕೇಳಲಾಗ್ತಾ ಇದ್ದಾರೆ ಭಕ್ತಾದಿಗಳು. ನೋಡಿ, ಮೊಟ್ಟ ಮೊದಲನೇದಾಗಿ ನೀವು ಎಲ್ಲೇ ಇದ್ದರೂ ಕೂಡ ಈ ಒಂದು ಪ್ರಪಂಚದ ಯಾವುದೇ ಒಂದು ನಗರದಲ್ಲಿ ಎಲ್ಲೇ ಇದ್ದರೂ ಕೂಡ ಏನೋ ಮನೆಯಲ್ಲಿದ್ದರೆ ದಯವಿಟ್ಟು ಪ್ರತಿದಿನ ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಬೇಕು. ಸೊ ಈ ಒಂದು ಇಸ್ಕಾನ್ ಸಂಸ್ಥಾಪಕರಾದ ಡಿವೈನ್ ಗ್ರೇಸ್ AC ಭಕ್ತಿವೇದಾಂತ ಸ್ವಾಮಿ ಶಿಲ ಪ್ರಭುಪಾದರು ಅವರ ಒಂದು ಇಚ್ಛೆ ಏನಪ್ಪ ಅಂತಂತಂದರೆ ಈ ಸಂಸ್ಥೆಯ ಮೂಲಕ ಎಲ್ಲ ಜನರಿಗೂ ಕೂಡ ಆ ಕೃಷ್ಣನ ಬಗ್ಗೆ ಜ್ಞಾನವು ಉಂಟಾಗಿ ಅವರು ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಬೇಕು ಮತ್ತು ಕೆಲವು ನಿಯಮಗಳನ್ನು ಫಾಲೋ ಮಾಡಬೇಕು. ಅದು ನಮಗೆ ಶಿಲ ಪ್ರಭುಪಾದರವರ ಒಂದು ಪುಸ್ತಕಗಳನ್ನು ಓದೋದ್ರಲ್ಲಿಂದ ನಮಗೆ ಗೊತ್ತಾಗುತ್ತೆ. ಸೊ ದಯವಿಟ್ಟು ನೀವೆಲ್ಲೇ ಇದ್ದರೂ ಕೂಡ ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿ ಮತ್ತು ದಯವಿಟ್ಟು ಶಿಲ ಪ್ರಭುಪಾದರ ಒಂದು ಪುಸ್ತಕಗಳನ್ನು ತರಿಸಿಕೊಂಡು ಓದುವ ಒಂದು ಪ್ರಯತ್ನವನ್ನು ಮಾಡಿ. ತದನಂತರ ಏನಾದರೂ ನಿಮಗೆ ಇನ್ನೂ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದಕ್ಕೆ, ಭಕ್ತಾದಿಗಳ ಒಂದು ಸಂಘ ಪಡೆಯೋದಕ್ಕಾಗಲಿ ಅಥವಾ ಈ ಒಂದು ಭಕ್ತಿಯ ಒಂದು ಏನಂತ ಹೇಳ್ತಾರೆ ವಿಚಾರಗಳಲ್ಲಿ ಇನ್ನೂ ಹೆಚ್ಚಾದ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಹತ್ತಿರದ ಯಾವುದೇ ಇಸ್ಕಾನ್ ಸಂಸ್ಥೆಗೂ ಕೂಡ ಹೋಗಿ ಅಲ್ಲಿ ಭಕ್ತಾದಿಗಳ ಒಂದು ಸಂಘವನ್ನು ಮಾಡಿ ಇನ್ನೂ ಹೆಚ್ಚಿನ ಒಂದು ಜ್ಞಾನವನ್ನು ಪಡಿಬಹುದು. ಒಂದು ವೇಳೆ ಏನಾದರೂ ಬೆಂಗಳೂರಿಗೆ ಬಂದಲ್ಲಿ ದಯವಿಟ್ಟು ಇಸ್ಕಾನ್ ಶೇಷಾದ್ರಿಪುರಂ ಮಂತ್ರಿ ಮಾಲಿಂದ 1.5 ಕಿಲೋಮೀಟರ್ ದೂರದಲ್ಲೇ ಅಲ್ಲಿ ಕೂಡ ಬರ್ಬೋದು. ಅಥವಾ ನಮ್ಮ ಸರ್ಜಾಪುರ್ ರೋಡಲ್ಲಿ ಕೂಡ ಇಸ್ಕಾನ್ ಸರ್ಜಾಪುರ್ ರೋಡ್ ಅಂತ ಹೇಳ್ತೇವೆ, ಆ ಕಡೆ ಇದ್ದಲ್ಲಿ ಆ ಕಡೆ ಕೂಡ ಬರ್ಬೋದು. ಸೊ ಈ ರೀತಿಯಾಗಿ ಎಷ್ಟೋ ಹಲವಾರು ಇಸ್ಕಾನ್ ಸಂಸ್ಥೆಗಳಿದೆ. ಸೊ ದಯವಿಟ್ಟು ಬಂದು ಭಕ್ತಾದಿಗಳ ಒಂದು ಸಂಘವನ್ನು ಪಡೆಯಬಹುದು ಅನ್ನೋ ಮಾತು. ಸೊ ಏನಂತಿರ್ತದೆ ರೆಗ್ಯುಲರ್ ಆಗಿ ಬಂದು ಭಕ್ತಾದಿಗಳ ಒಂದು ಸಂಘವನ್ನು ಪಡೆಯೋದ್ರಲ್ಲಿಂದ ನೀವೂ ಕೂಡ ಆ ಒಂದು ಇಸ್ಕಾನ್ ಸಂಸ್ಥೆಯಲ್ಲಿ ಭಾಗಿಯಾಗ್ತೀರ ಅನ್ನೋ ಮಾತು. ಸೊ ಇಸ್ಕಾನಲ್ಲಿ ಭಾಗಿಯಾಗೋದಾದರೆ ಒಂದು ರೀತಿಯಾಗಿ ಏನಂತ ಹೇಳ್ತಾರೆ ID ಕಾರ್ಡ್ ಅಥವಾ ಒಂದು ರೀತಿಯಾಗಿ ನೋಂದಣಿ ಮಾಡ್ಕೊಳ್ಬೇಕು ಅನ್ನೋ ಒಂದು ವಿಚಾರ
ಯಾವುದೂ ಕೂಡ ಇಲ್ಲ. ಏನು ಆ ಒಂದು ಕಾರ್ಯಕ್ರಮಗಳೇ ಭಾಗವಹಿಸುತ್ತಾ ನೀವು ಕೂಡ ಆ ಒಂದು ಭಾಗಿಯಾಗಿ ಅಂತ ಯಾವಾಗ ಅಂದ್ಕೊಳ್ತೀರೋ ಆವಾಗ ನೀವು ಕೂಡ ಇಸ್ಕಾನಲ್ಲಿ ಇದ್ದೀರಾ ಅನ್ನೋ ಮಾತು. ಹರೇ ಕೃಷ್ಣ. 7ನೇ ಪ್ರಶ್ನೆ ಒಬ್ಬರು ಕೇಳ್ತಾ ಇದ್ದಾರೆ, ಪೀರಿಯಡ್ಸ್ ಬಂದಾಗ ಈ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಬಹುದಾ ಇಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದನ್ನು ನನಗೆ ಎಷ್ಟೋ ಒಂದ್ಸಲಿ ಹಲವಾರು ಜನರು ಕೂಡ ಕೇಳಿದ್ದಾರೆ. ನೋಡಿ, ಈ ಒಂದು ಹರೇ ಕೃಷ್ಣ ಮಹಾಮಂತ್ರ ಏನಿದೆ ಅದನ್ನು ನಮ್ಮ ಒಂದು ಶಾಸ್ತ್ರಗಳಲ್ಲಿ ಪೂರ್ಣ ಶುದ್ಧವಾದದ್ದು ಅಂತ ಹೇಳಲಾಗುತ್ತೆ. ನಾಮಚಿಂತಾಮಣಿ ಕೃಷ್ಣ ಚೈತನ್ಯ ರಸ ವಿಗ್ರಹ ಪೂರ್ಣ ಶುದ್ಧೋ ನಿತ್ಯ ಮುಕ್ತೋ ಅಭಿನ್ನತ್ವಂ ನಾಮನಾಮಿನೋ ಹೇಳಲಾಗುತ್ತೆ. ಈ ಒಂದು ಶ್ಲೋಕದಲ್ಲಿ ಪೂರ್ಣ ಶುದ್ಧೋ ನಿತ್ಯ ಮುಕ್ತೋ, ಈ ಒಂದು ಹರೇ ಕೃಷ್ಣ ಮಹಾಮಂತ್ರ ಏನಿದೆ ಅದು ಪರಿಪೂರ್ಣವಾಗಿ ಶುದ್ಧವಾಗಿರುವ ಒಂದು ಭಗವಂತನ ಒಂದು ನಾಮ. ಈ ಒಂದು ಹೆಸರನ್ನು ನಾವು ಜಪ ಮಾಡಿದಲ್ಲಿ ಏನಾದರೂ ಕೆಟ್ಟದ್ದಾಗುತ್ತೆ ಅನ್ನೋ ಒಂದು ವಿಚಾರ ಇಲ್ಲವೇ ಇಲ್ಲ ಅನ್ನೋ ಮಾತು. ಚೈತನ್ಯ ಮಹಾಪ್ರಭುಗಳು ಕೂಡ ಹೇಳಿದರೆ, ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಯಾವುದೇ ಒಂದು ಕಟ್ಟುನಿಟ್ಟಿನಿಂದ ಹಿಡಿಯೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಪಾರಾದದ್ದು ಈ ಒಂದು ಹರೇ ಕೃಷ್ಣ ಮಹಾಮಂತ್ರ. ಮತ್ತು ಇನ್ನೂ ಒಂದು ಶ್ಲೋಕದಲ್ಲಿ ಹೇಳಲಾಗಿದೆ, ಮಧುರಂ ಮಧುರೇ ವ್ಯೋಪಿ ಮಂಗಳೇ ವ್ಯೋಪಿ ಮಂಗಳಂ ಪಾವನಂ ಪಾವನೇಭ್ಯೋಪಿ ಹರೇರ್ನಾಮೈವ ಕೇವಲಂ. ನೋಡಿ, ಇದರಲ್ಲಿ ಹೇಳಲಾಗಿದೆ ಏನು, ಎಲ್ಲ ಮಧುರಗಳಲ್ಲಿ ಅತಿ ಮಧುರವಾದದ್ದು ಭಗವಂತನ ನಾಮ. ಮಂಗಳೇಭ್ಯೋಪಿ ಮಂಗಳಂ, ಎಲ್ಲ ಒಂದು ಮಂಗಳ ಮಾಡುವ ಒಂದು ವಸ್ತುಗಳು ಕಾರ್ಯಗಳು ಯಾರೆಲ್ಲ ಇದ್ದಾರೋ ಅಥವಾ ಯಾವುದೆಲ್ಲ ವಸ್ತುಗಳಿದೆಯೋ ಅದರಲ್ಲಿ ಅತಿ ಮಂಗಳಕರವಾದ ಒಂದು ವಸ್ತು ಅಂದರೆ ಭಗವಂತನ ನಾಮ. ಮತ್ತು 3ನೇದು ಪಾವನಂ ಪಾವನೇಭ್ಯೋಪಿ, ಪಾವನ ಮಾಡುವಂಥದ್ದು ಅಂದರೆ ಶುದ್ಧೀಕರಣ ಮಾಡುವಂಥದ್ದು. ನೋಡಿ, ಏನಾದರೂ ಮನೆಯ ಮುಂದೆ ಏನಾದರೂ ಇದೆಲ್ಲ ಇದ್ದರೆ ನಾವೇನು ಮಾಡ್ತೇವೆ, ಒಂದು ಹಸುವಿನ ಒಂದು ಸಗಣಿ ಹಾಕಿ ಅದನ್ನು ಶುದ್ಧೀಕರಿಸ್ತೇವೆ. ಮನೆಯಲ್ಲಿ ಏನಾದರೆ ಆ ಒಂದು ಹಸುವಿನ ಒಂದು ಏನಂತ ಹೇಳ್ತಾರೆ ಯೂರಿನ್, ಕವ್ ಯೂರಿನನ್ನು ಎಲ್ಲ ಕಡೆ ನಾವು ಹರಿಸ್ತೇವೆ ಅಥವಾ ಗಂಗಾಜಲವನ್ನು ಹಾಕ್ತೇವೆ. ಸೊ ಇದೆಲ್ಲವೂ ಕೂಡ ಪಾವನ ಮಾಡುವ ಒಂದು ವಸ್ತುಗಳನ್ನ ಮಾತು. ಅದರಲ್ಲಿಯೂ ಕೂಡ ಅತಿ ಪಾವನವಾದದ್ದು ಅಂದರೆ ಭಗವಂತನ ನಾಮ. ಸೊ ಆದ ಕಾರಣ ಆ ಒಂದು ಪೀರಿಯಡ್ಸ್ ಬಂದಾಗಲೂ ಕೂಡ ನಾವು ಅತಿ ಹೆಚ್ಚು ಭಗವಂತನ ಒಂದು ಜಪ ಮಾಡಬೇಕು. ಯಾಕೆ? ಅತಿ ಹೆಚ್ಚು ಸಮಯವಿದೆ ನಮಗೆ ಅಲ್ವಾ. ಉದಾಹರಣೆಗೆ ಏನಾದರೂ ಕೆಟ್ಟದ್ದು ಅಥವಾ ಕೊಳಕು ಆಗಿದೆ ಅಂತಂದರೆ ನಾವು ಅದನ್ನು ಶುದ್ಧೀಕರಣಗೊಳಿಸ್ತೇವೆ. ಸೊ ಆದ ಕಾರಣ ಆ ಒಂದು ಸಮಯದಲ್ಲಿ ನಮ್ಮ ಒಂದು ದೇಹವೂ ಕೂಡ ಏನಾಗಿರುತ್ತೆ, ಕಂಟ್ಯಾಮಿನೇಟ್ ಆಗಿರುತ್ತೆ. ಸೊ ಆದ ಕಾರಣ ಅಂತಹ ಒಂದು ಸಮಯದಲ್ಲಿ ಭಗವಂತನ ಒಂದು ನಾಮವನ್ನು ನಾವು ಅತಿ ಹೆಚ್ಚಾಗಿ ಜಪ ಮಾಡಬೇಕು. ಆ್ಯಕ್ಚುಲಿ ಆಗಿ ಹೇಳಬೇಕು ಅಂತಂತಂದರೆ ಸೊ ಅದಕ್ಕೆ ಏನಪ್ಪ ಅಂತಂತಂದರೆ ಈ ಒಂದು ಹಿಂದಿನ ಒಂದು ಪದ್ಧತಿಗಳಲ್ಲಿ ಕೆಲವೊಂದ್ಸಲಿ ಹೇಳ್ತಾರೆ ಏನು, ಆ ಒಂದು 5 ದಿನಗಳು 6 ದಿನಗಳು ಯಾವುದೇ ರೀತಿಯಾದ ಒಂದು ಕಾರ್ಯಗಳು ಮಾಡಬಾರ್ದು, ಅದೆಲ್ಲ ಇದೆ ಹೌದು. ಆದರೆ ಈ ಒಂದು ಹರೇ ಕೃಷ್ಣ ಮಹಾಮಂತ್ರಕ್ಕೆ ಏನಿದೆ ಇದು ಅನ್ವಯಿಸುವುದಿಲ್ಲ. ನೋಡಿ, ದೇವಸ್ಥಾನಕ್ಕೆ ಹೋಗಬಾರ್ದು ಅದೆಲ್ಲ ಹೌದು, ನಾವು ಫಾಲೋ ಮಾಡಬೇಕಾಗುತ್ತೆ. ಆದರೆ ಭಗವಂತನ ಒಂದು ನಾಮದ ಒಂದು ಜಪ ಏನಿದೆ ಅದಕ್ಕೆ ಈ ಒಂದು ಕಟ್ಟುನಿಟ್ಟುಗಳು ಯಾವುದೇ ರೀತಿಯಾಗಿ ಅಡ್ಡಿಪಡಿಸಿಲ್ಲ. ಸೊ ಆದ ಕಾರಣ ದಯವಿಟ್ಟು ಪ್ರತಿನಿತ್ಯ ನಾವು ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಬೇಕು. ಭಗವಂತ ಕೃಷ್ಣ ಕೂಡ ಭಗವದ್ಗೀತೆ ಹೇಳ್ತಾರೆ ಸತತಂ ಕೀರ್ತಯಂತೋ ಮಾಂ, ಪ್ರತಿ ಒಂದು ಕ್ಷಣವೂ ಕೂಡ ನನ್ನ ಒಂದು ಹೆಸರನ್ನು ಜಪ ಮಾಡಬೇಕು ಅಂತ ಭಗವಂತ ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳ್ತಾ ಇರಬೇಕಾದಾಗ ನಮಗೆ ಯಾವುದೇ ರೀತಿಯಾದ ಒಂದು ಸಂದೇಹ ಅವಶ್ಯಕತೆ ಇಲ್ಲ. 8ನೇ ಪ್ರಶ್ನೆ ಕೇಳ್ತಾ ಇದ್ದಾರೆ ಒಬ್ಬರು ಭಕ್ತಾದಿಗಳು, ನನಗೆ ಮದುವೆ ಆಗಿದೆ, ನಾನು ಜಪ ಮಾಡಬಹುದಾ ಅಥವಾ ಏನಾದರೂ ನಿಯಮಗಳಿದೆಯಾ ಇಲ್ಲ ಅಂತ ಕೇಳ್ತಿದ್ದಾರೆ. ನೋಡಿ, ಮತ್ತೆ ಹೇಳ್ತಾ ಇದ್ದೇನೆ, ಮದುವೆಯಾಗಲಿ ಮದುವೆಯಾಗದೇ ಇರಲಿ ಅಥವಾ ನಾವು ತುಂಬ ಎಳೆಯ ವಯಸ್ಸಿನಲ್ಲಿ ಚಿಕ್ಕ ಮಕ್ಕಳಾಗಿರಲಿ ಅಥವಾ ಮುದಿತನದ ಒಂದು ವಯಸ್ಸಿನಲ್ಲಾಗಿರಲಿ, ಗಂಡು ಆಗಿರಲಿ ಹೆಣ್ಣು ಆಗಿರಲಿ ಅಥವಾ ಬೇರೆ ಕೂಡ ಯಾವುದೇ ಆಗಿರಲಿ, ಯಾವುದೇ ಒಂದು ಜಾತಿ ಆಗಿರಲಿ, ನಾವು ಬೇರೆ ಏನಂತ ಹೇಳ್ತಾರೆ ದೇಶದಿಂದ ಆಗಿರಲಿ ಅಥವಾ ನಮ್ಮ ಭಾರತ ದೇಶದಿಂದ ಆಗಿರಲಿ, ನಾವು ಯಾವುದೇ ಒಂದು ಆಗಿರಲಿ ಭಗವಂತನ ನಾಮ ಎಲ್ಲರಿಗೂ ಕೂಡ ಅನ್ವಯಿಸುತ್ತೆ. ಉದಾಹರಣೆಗೆ ಸೂರ್ಯ ಇದ್ದಾನೆ, ಸೂರ್ಯ ಯಾವತ್ತೂ ಕೂಡ ಆ ಒಂದು ಡಿಫ್ರೆನ್ಸನ್ನು ನೋಡೋದಿಲ್ಲ. ನಾನು ನನ್ನ ಬೆಳಕಿನ ಒಂದು ಕಿರಣಗಳನ್ನು ಕೇವಲ ಈ ಒಂದು ನಗರಕ್ಕೆ ಮಾತ್ರ ಕೊಡ್ತೇನೆ, ಬೇರೆ ಒಂದು ನಗರಕ್ಕೆ ಕೊಡೋದಿಲ್ಲ ಅಂತ ಯಾವತ್ತೂ ಕೂಡ ಆ ಒಂದು ತಾರತಮ್ಯವನ್ನು ಸೂರ್ಯನು ಮಾಡೋದಿಲ್ಲ ಅಲ್ವಾ. ಅದೇ ರೀತಿಯಾಗಿ ಈ ಒಂದು ಏನಂತ ಹೇಳ್ತಾರೆ ಮೋಡಗಳು ಮಳೆಯನ್ನು ಸುರಿಸುವುದು ಕೂಡ ನಾನು ಬರೀ ಈ ಒಂದು ಹೊಲಗಳಲ್ಲಿ ಮಾತ್ರ ಮಳೆಯನ್ನು ಸುರಿಸ್ತೇನೆ, ಬೇರೆ ಒಂದು ಹೊಲಗಳಲ್ಲಿ ಸುರಿಸುವುದಿಲ್ಲ ಅನ್ನೋ ಒಂದು ತಾರತಮ್ಯ ಮಾಡುವುದಿಲ್ಲ. ಸೊ ಆದ ಕಾರಣ ಭಗವಂತನ ಒಂದು ಕೃಪೆ ಏನಿದೆ ಯಾವತ್ತೂ ಕೂಡ ಈ ತಾರತಮ್ಯವನ್ನು ಹೊಂದಿರಲ್ಲ. ನಾವು ನೋಡಬಹುದು ನಮ್ಮ ಒಂದು ಶಾಸ್ತ್ರಗಳಲ್ಲಿ, ಮುಖ್ಯವಾಗಿ ಶ್ರೀಮದ್ ಭಾಗವತಮಲ್ಲಿ ಆ ಒಂದು ಭಗವಂತನ ಒಂದು ನಾಮದ ಮೂಲಕ ಎಲ್ಲ ತರಹದ ಒಂದು ಭಕ್ತಾದಿಗಳಿಗೂ ಒಂದು
ಕೃಪೆಯನ್ನು ಕೊಟ್ಟಿದ್ದಾನೆ ಅಲ್ವಾ. ನಾವು ನೋಡಬಹುದು ಧ್ರುವ ಮಹಾರಾಜರು 5 ವರ್ಷದ ಒಂದು ಬಾಲಕನಾಗಿದ್ದ. ಅದಲ್ಲದೆ ಪ್ರಹ್ಲಾದ ಮಹಾರಾಜರು ಕೂಡ ರಾಕ್ಷಸರ ಒಂದು ಮನುಕುಲದಲ್ಲಿ ಹುಟ್ಟಿದ್ದ. ಅದಲ್ಲದೆ ನಾವು ನೋಡಬಹುದು ಗಜೇಂದ್ರ ಒಬ್ಬ ಪ್ರಾಣಿಯಾಗಿದ್ದ. ಅದಲ್ಲದೆ ನಾವು ನೋಡಬಹುದು ಯಾರು ಹನುಮಂತ ಹನುಮಂತ ಅವನಿಗೂ ಕೂಡ ಭಗವಂತನ ಒಂದು ಕೃಪೆಯನ್ನು ಕೊಡಲಾಯಿತು. ಮತ್ತು ನಾವು ರಾಮಾಯಣದಲ್ಲಿ ನೋಡಬಹುದು ಜಟಾಯು ಒಂದು ಹದ್ದು ಆಗಿದ್ದ, ಆದರೂ ಕೂಡ ಭಗವಂತನ ಒಂದು ಕೃಪೆ ಅವನಿಗೆ ಸಿಕ್ಕಿತ್ತು. ಸೊ ಈ ರೀತಿಯಾಗಿ ನಾವು ನೋಡ್ಬೋದು ಭಗವಂತನ ಕೃಪೆ ಎಲ್ಲರ ಮೇಲೆ ಕೂಡ ಇದೆ. ಒಬ್ಬ ಅಜ್ಞಾನಿಯೂ ಕೂಡ ಬರೀ ಕೇವಲ ಭಗವಂತನ ಒಂದು ನಾಮ ಜಪವನ್ನು ಮಾಡುವುದರ ಮೂಲಕ ಅವನು ಆ ಒಂದು ದೇವತೆಗಳಿಗೂ ಹೆಚ್ಚಾದ ಒಂದು ಸ್ಥಾನಕ್ಕೆ ಹೋಗುವ ಒಂದು ಸಾಧ್ಯತೆ ಉಂಟು. ಶಾಸ್ತ್ರಗಳಲ್ಲಿ ಹೇಳಲಾಗುತ್ತೆ, ಒಂದು ಚಿಕ್ಕ ಮಗು ಯಾವ ರೀತಿಯಾಗಿ ಅಳುತ್ತೋ ಆ ಒಂದು ತಾಯಿಯ ಒಂದು ಕುರಿತು, ತಂದೆ ತಾಯಿಯರ ಒಂದು ಕುರಿತು ಅಳುತ್ತೆ. ಸೊ ಅತ್ತಾಗ ಏನಾಗುತ್ತೆ, ಆ ಒಂದು ತಂದೆ ತಾಯಿ ಆ ಒಂದು ಮಗುವನ್ನು ಸನ್ನಿಹದಲ್ಲಿ ಇಟ್ಕೊಳ್ತಾರೆ. ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಈ ಒಂದು ಜಗತ್ತಿನಲ್ಲಿರುವ ನಾವೆಲ್ಲರೂ ಕೂಡ ಭಗವಂತನ ಮಕ್ಕಳು. ಆದ ಕಾರಣ ಯಾವಾಗ ನಾವು ಆ ಒಂದು ಭಗವಂತನ ನಾಮ ಜಪ ಮಾಡ್ತೇವೆ, ಆವಾಗ ನಾವು ನಮ್ಮ ತಂದೆ ತಾಯಿರಾದ ಶ್ರೀ ಶ್ರೀ ರಾಧಾಕೃಷ್ಣರನ್ನ ಕರಿತಾ ಇದ್ದೇವೆ. ಆದ ಕಾರಣ ಏನಾಗುತ್ತೆ, ಅವರ ಒಂದು ಗಮನವನ್ನು ಸೆಳೆದಾಗ ಆ ಒಂದು ತಾರತಮ್ಯ ಅದರಲ್ಲಿ ಬರೋದಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಮಾತು. ಸೊ ಆದ ಕಾರಣ ಮದುವೆ ಆಗಿದೆ ಅಂತಂತಂದರೆ ನೋಡಿ, ಏನು ಇನ್ನು ಮುಂದೆ ಮಕ್ಕಳಾಗ್ತಾರೆ, ಸಂಸಾರ ನೋಡ್ಕೊಳ್ಳೋದಿರುತ್ತೆ, ಅದಲ್ಲದೆ ಮನೆಯಲ್ಲಿ ಪೂಜೆ ಮಾಡಬೇಕು. ಸೊ ಏನಂತ ಹೇಳ್ತಾರೆ, ಭಗವಂತನ ಮೇಲೆ ಅವಲಂಬನೆ ಜಾಸ್ತಿ ಆಗುತ್ತೆ ಮದುವೆ ಆದ ನಂತರ. ಸೊ ಆದ ಕಾರಣ ಏನು, ಈ ಗೃಹಸ್ಥ ಆಶ್ರಮದಲ್ಲಿ ನಾವು ದಿನಾ ಭಗವಂತನ ಒಂದು ಜಪ ಮಾಡಬೇಕು. ಯಾಕೆ, ಆ ಒಂದು ಭೌತಿಕ ಜಗತ್ತಿನ ಜೊತೆ ಸಂಪರ್ಕ ಇನ್ನೂ ಹೆಚ್ಚಾಗ್ತಾ ಇದೆ. ಆದ ಕಾರಣ ಏನೇ ಒಂದು ಅಡ್ಡಿಗಳು ಬರದ ಹಾಗೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಬೇಕು ಅಂತಂದ್ರೂ ಕೂಡ ಭಗವಂತನ ಕೃಪೆ ಬೇಕು. ಅದಲ್ಲದೆ ಯಾವುದೇ ರೀತಿಯಾಗಿ ಈ ಒಂದು ಮಾಯಾ ನಮ್ಮನ್ನು ಸೆರೆ ಹಿಡಿಯದೇ ಇರಬೇಕು ಅಂತಂದ್ರೂ ಕೂಡ ಭಗವಂತನ ಕೃಪೆ ಬೇಕು. ಅದಲ್ಲದೆ ಭಗವಂತನ ಒಂದು ಧಾಮಕ್ಕೆ ಹೋಗೋದಕ್ಕೂ ಕೂಡ ಭಗವಂತನ ಕೃಪೆ. ಸೊ ಆದ ಕಾರಣ ಏನು, ಮದುವೆ ಆದರೂ ಕೂಡ ಭಗವಂತನ ನಾಮದ ಒಂದು ಜಪ ಮಾಡಬೇಕು. ಒಂದು ಇದರಲ್ಲಿ ನಾವು ಮುಖ್ಯವಾಗಿ ಏನಪ್ಪ ನೋಡ್ಕೊಳ್ಬೇಕು ಅಂತಂತಂದರೆ, ಸೊ ಏನು, ಒಂದು ನಿಮಿತ್ತ ಒಂದು ಸ್ಥಳದಲ್ಲಿ ನಿಮಿತ್ತ ಒಂದು ಏನಂತ ಹೇಳ್ತಾರೆ ಸಮಯದಲ್ಲಿ ಜಪ ಮಾಡೋದು ಒಂದು. ಅದಲ್ಲದೆ ಮನೆ ಕೆಲಸ ಮಾಡ್ತಾ ಇರಬೇಕಾದಾಗ ಕೀರ್ತನೆ ಕೇಳ್ಬೋದು, ಭಗವಂತನ ಕೀರ್ತನೆ ಕೇಳ್ಬೋದು. ಮೊಬೈಲಲ್ಲಿ ರೆಕಾರ್ಡಿಂಗನ್ನು ಹಾಕ್ಕೊಂಡು ಕೀರ್ತನೆಯನ್ನು ಕೇಳುತ್ತಾ ಅಡುಗೆ ಮಾಡಬಹುದು. ಮನೆ ಕ್ಲೀನ್ ಮಾಡ್ತಾ ಇರಬೇಕಾದಾಗಲೂ ಕೂಡ ಕೀರ್ತನೆ ಅಥವಾ ಪ್ರವಚನ ಅಥವಾ ಜಪ ಮಾಡುತ್ತಾ ಅಂತಂದರೆ ನಿಮಿತ್ತ ಅಲ್ಲ, ಅದಕ್ಕೆ ಮಿಗಿಲಾಗಿ ಭಗವಂತನ ನಾಮವನ್ನು ಹೇಳ್ಕೊಳುತ್ತಾ ನಾವು ಮನೆ ಕೆಲಸವನ್ನು ಮಾಡ್ಕೊಳ್ಬಹುದು. ಸೊ ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ, ನಮಗೆ ಈ ಒಂದು ಸಂಸಾರ ಹೊರೆ ಅಂತ ಕಾಣುವುದಿಲ್ಲ. ಅದರ ಒಂದು ಮೂಲಕ ನಾವು ಸುಖವಾಗಿ ತೇಲಿ ಭಗವಂತನ ಒಂದು ಧಾಮಕ್ಕೆ ಹೋಗೋದಕ್ಕೆ ಕೂಡ ಸಾಧ್ಯ ಅನ್ನೋ ಮಾತು. ಪ್ರಶ್ನೆ, ಕೊನೆಯದ್ದು ಪ್ರಶ್ನೆ ಹೇಳ್ತಾ ಇದ್ದಾರೆ, ನನಗೆ ಕೃಷ್ಣ ಅಂದರೆ ತುಂಬ ಇಷ್ಟ ಪ್ರಭುಜಿ, ದಯವಿಟ್ಟು ನಾನು ಎಷ್ಟು ಜಪ ಮಾಡಬೇಕು, ಎಷ್ಟೇ ಮಾಲೆಗಳನ್ನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ನಿಮಗೆ ಕೃಷ್ಣ ಅಂದರೆ ತುಂಬ ತುಂಬ ಇಷ್ಟ ಅನ್ನೋ ಒಂದು ವಿಚಾರ ಕೇಳಿ ನಮಗೂ ಕೂಡ ತುಂಬ ಖುಷಿಯಾಗುತ್ತೆ. ಯಾಕೆ ಅಂತಂದರೆ ನಾವು ಕೂಡ ಭಗವಂತನನ್ನು ನಮಗೆ ಒಂದು ಸನ್ನಿಹಕ್ಕೆ ಕರೆದುಕೊಳ್ಳಬೇಕು, ನಾವು ಭಗವಂತನ ಒಂದು ಹತ್ತಿರಕ್ಕೆ ಇನ್ನೂ ಹೆಚ್ಚಾಗಿ ಹೋಗಬೇಕು ಅನ್ನೋ ಒಂದು ಆಸೆ, ಕುತೂಹಲ, ಪ್ರಯತ್ನ ನಮ್ಮದ್ದು ಕೂಡ. ಸೊ ಏನು, ಎಷ್ಟು ಮಾಲೆಗಳು ಮಾಡಬೇಕು ಅಂತಂದರೆ, ಶ್ರೀಲ ಪ್ರಭುಪಾದರು ತಮ್ಮ ಒಂದು ಪುಸ್ತಕದಲ್ಲಿ ಕನಿಷ್ಠ 16 ಮಾಲೆಗಳನ್ನು, ಅಂದರೆ 16 ಮಾಲೆ ಅಂತಂದರೆ 16 ಸಲ ಹರೇ ಕೃಷ್ಣ ಮಂತ್ರಲ್ಲ, 16 × 108 ಸಲ ಅಂತ ಹೇಳಿದರೆ. ಆದರೆ ನಾವು ಇನ್ನೂ ಇನ್ನೂ ಈಗ ತಾನೇ ಭಕ್ತಿಯ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ ಅಂದರೆ ಅಟ್ಲೀಸ್ಟ್ 1 ರೌಂಡಿಂದ 2 ರೌಂಡಕ್ಕೆ ಹೋಗಬೇಕು. ಪ್ರತಿ ಏಕಾದಶಿ ಏನು 2, 4, 8 ಆ ಥರ ಬೆಳೆಸ್ಕೊಂಡು ಹೋಗ್ಬೋದು. ಅಥವಾ ಒಂದೊಂದು ಮಾಲೆಗಳನ್ನು ನಾವು ಪ್ರತಿ ಏಕಾದಶಿಗೆ ಬೆಳೆಸ್ಕೊಂಡು ಹೋಗಬೇಕು. ಸೊ ಈ ರೀತಿಯಾಗಿ ಒಂದು ಕಮಿಟ್ಮೆಂಟನ್ನು ನಾವು ತೆಗೆದುಕೊಂಡು ಮಾಲೆಗಳಲ್ಲಿ ಯಾವುದೇ ರೀತಿಯಾಗಿ ಕಮ್ಮಿಯನ್ನು ಮಾಡದೆ ಕಾಲಕ್ರಮೇಣವಾಗಿ ಬೆಳೆಯುತ್ತಾ ಆ ಒಂದು ಕನಿಷ್ಠ 16 ಮಾಲೆಗಳಿಗೆ ಬಂದು ಅದನಂತರ ಇನ್ನೂ ಹೆಚ್ಚಾದ ಒಂದು ಮಾಲೆಗಳನ್ನು ಕೂಡ ಮಾಡಬಹುದು. ಏನಪ್ಪ ಅಂತಂದರೆ, ಶ್ರೀಲ ಪ್ರಭುಪಾದರ ಒಂದು ಪುಸ್ತಕಗಳನ್ನು ನಾವು ಓದಿದಲ್ಲಿ ನಮಗೆ ಇನ್ನೂ ಹೆಚ್ಚಾದ ಒಂದು ವಿಷಯವು ತಿಳಿಯುತ್ತೆ, ಯಾವ ರೀತಿಯಾಗಿ ಕೃಷ್ಣನನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸಬೇಕು ಅಂತಂದರೆ. ಯಾಕೆ ಅಂತಂದರೆ, ಯಾರು ಭಗವಂತನನ್ನು ಅತಿ ಹೆಚ್ಚಾಗಿ ಪ್ರೀತಿಸ್ತಾ ಇರ್ತಾರೋ ಅವರಿಂದ ನಾವು ಕೂಡ ತಿಳ್ಕೊಳ್ಬಹುದು ಭಗವಂತನನ್ನು ಯಾವ ರೀತಿಯಾಗಿ ಪ್ರೀತಿಸಬೇಕು ಅನ್ನೋ ಒಂದು ಪ್ರಶ್ನೆ, ಕೊನೆಯದ್ದು ಪ್ರಶ್ನೆ ಹೇಳ್ತಾ ಇದ್ದಾರೆ. ಸೊ ಆದ ಕಾರಣ ತುಂಬ ಖುಷಿಯ ಸುದ್ದಿ, ನಿಮಗೆ ಕೃಷ್ಣ ಅಂತಂದರೆ ತುಂಬ ಇಷ್ಟ ಅಂತ. ಸೊ ಆ ಒಂದು ಏನಂತ ಹೇಳ್ತಾರೆ ಆಸಕ್ತಿ ಇನ್ನೂ ಕೂಡ ಹೆಚ್ಚಾಗಿ ಬೆಳೆದು ನಿಮ್ಮಲ್ಲಿ ಆ ಒಂದು ಭಕ್ತಿಯ ಒಂದು ಮೂಲ ಇನ್ನೂ ಹೆಚ್ಚಾಗಿ ಬೆಳೆದು ಭಗವಂತನ ಈ ಒಂದು ಹರೇ ಕೃಷ್ಣ ಮಹಾಂತದಲ್ಲಿ ಕೂಡ ಆ ಒಂದು ಏನಂತ ಹೇಳ್ತಾರೆ ಇಚ್ಛೆ ಅಥವಾ ರುಚಿ ಬೆಳೆದು ನಿಮ್ಮ ಒಂದು ಜೀವನ ಪರಿಪೂರ್ಣವಾಗಲಿ ಅಂತ. ಹರೇ ಕೃಷ್ಣ.
ಧನ್ಯವಾದಗಳು. ಸೊ ಈ ಒಂದು ಎಲ್ಲ ಪ್ರಶ್ನೆಗಳು ಕೂಡ ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಭಕ್ತಾದಿಗಳು ಆ ಒಂದು ಉತ್ಸಾಹದಿಂದ ಕೇಳಿರೋ ಒಂದು ರೀತಿ. ಸೊ ಏನಂತ ಹೇಳ್ತಾರೆ, ಇಂತಹ ಒಂದು ಪ್ರಶ್ನೆಗಳು ಏನಾದರೂ ಬಂದಲ್ಲಿ, ಭಕ್ತಿಯ ಒಂದು ವಿಚಾರಕ್ಕೆ ಬಂದಲ್ಲಿ ಅದನ್ನು ನಾವು ಖಂಡಿತವಾಗಿಯೂ ಕೂಡ ಚರ್ಚೆ ಮಾಡುವ ಅಂತ. ಯಾಕೆ ಅಂತಂದರೆ ಈ ರೀತಿಯಾಗಿ ಪ್ರಶ್ನೆಗಳನ್ನು ಭಗವಂತನ ಒಂದು ಪ್ರತಿ ಕೇಳುವುದರಿಂದ ನಮಗೂ ಕೂಡ ಆ ಒಂದು ಜ್ಞಾನ ಜಾಸ್ತಿ ಆಗುತ್ತೆ. ನಾವು ಭಕ್ತಿಯಲ್ಲಿ ಇನ್ನೂ ಹೆಚ್ಚಾದ ಒಂದು ಹೆಜ್ಜೆಗಳನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು. ಎಲ್ಲರಿಗೂ ಕೂಡ ಹರೇ ಕೃಷ್ಣ. ಸೊ ದಯವಿಟ್ಟು ಹರೇ ಕೃಷ್ಣ ಮಹಾಮಂತ್ರವನ್ನು ದಿನ ಜಪ ಮಾಡಿ, ಮತ್ತು ಭಗವಂತ ಕೃಷ್ಣ, ರಾಧಾಕೃಷ್ಣರ ಒಂದು ಹತ್ತಿರಕ್ಕೆ ಇನ್ನೂ ಹೆಚ್ಚಾಗಿ ಹೋಗಿ ಅನ್ನೋ ಒಂದು ಇಚ್ಛೆ ನಮ್ಮದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು.